ನಮಸ್ಕಾರ ಸರ್. ನಮಸ್ಕಾರ. ಭೀಮನಿಗೆ ತುಂಬಾ ಗಾಯ ಆಗಿದೆ, ನಂತರ ತುಂಬಾ ಅಲ್ಲಿ ಕಿರ್ಚಾಡ್ತು, ನಂತರ ಕಾಡಿನೊಳಗೆ ಓಡ್ತು ಅನ್ನುವಂಥದ್ದು ಬಂತು. ಸುಮಾರು ಜನ ಕೇಳ್ತಾ ಇದ್ರು, ಈಗ ಅದರ ಆರೋಗ್ಯ ಪರಿಸ್ಥಿತಿ ಹೇಗಿದೆ? ಯಾಕಂತ ಹೇಳಿದ್ರೆ ಸರ್, ಮುಖ ಊದಿ ಬಿಟ್ಟಿದೆ ಅನ್ನುವಂಥದ್ದು ಏನು ಭೀಮಾ ಆನೆ ಎಲ್ಲಿದೆ ಸರ್, ಈ ಕಾಡಾನೆ ಭೀಮಾ? ಭೀಮಾ ಅವತ್ತು ಫೈಟ್ ಆಗಿ ಇಲ್ಲಿಗೆ ಮ್ಯಾಚ್ ಡ್ರಾ ಆಯ್ತು. ಆ ಕಾಡಾನೆ ದಕ್ಷಿಣ ದಿಕ್ಕಿಗೆ ಹೋಗಿ ಹೇಮಾವತಿ ನದಿ ದಾಟಿ ಆ ಕಡೆ ಉಂಬ್ಳಿ ಬೆಟ್ಟಕ್ಕೆ ಹೋದ. ಇವನು ಭೀಮಾ ಈ ಕಡೆ ಉತ್ತರ ದಿಕ್ಕಿಗೆ ಹೋಗಿ ಅಲ್ಲಿಂದ ಹಾಚಗೊಂಡನಹಳ್ಳಿಗೆ ಹೋಗಿ ಬೆಳಿಗ್ಗೆ ಅಲ್ಲಿಂದ ಉಬ್ನಾಕ್ ಹೋದಂತೆ ಇಲ್ಲ. ಭೀಮಾ ಈಗ ಭೂಗತ. ಈಗ ಒಂದು ಸುದ್ದಿ ಬಂದ ಪ್ರಕಾರ ಅಲ್ಲಿ ಗ್ರಾಮದವರಿಗೆಲ್ಲ ಹೇಳಿದ್ದೆ, ಅಲ್ಲೆಲ್ಲೆಲ್ಲಿ ನಮ್ಮ ಮಾಹಿತಿದಾರರಿದ್ದಾರೆ, ಇಡೀ ಮನೆ ಇದಾವೆ, ಎಲ್ಲೆಲ್ಲಿ ಆ ಊರಲ್ಲಿ ಎಲ್ಲಾ ಮಾಹಿತಿದಾರರಿದ್ದಾರೆ. ಅವರ ಪ್ರಕಾರ, ಅವ್ರು ಹೇಳಿದ ಪ್ರಕಾರ ಸುಮಾರು 5:30 ಭೀಮ ಕಾಣಿಸ್ಕೊಂಡು ಅಂದ್ರೆ ಅಲ್ಲಿ ಯಾಕೆ ಗೊತ್ತಾ ಕಾಣೋದು, ಅದು ಬಾರಿ ತುಂಬಾ ಚಿಕ್ಕ ಫಾರೆಸ್ಟ್, ದೊಡ್ಡ ಕೇಶಿ ಮರಗಳು, ಅದ್ರ ಕೆಳಗಡೆ ತುಂಬಾ ಸೀಗೆ ಮುಳ್ಳು ಅಂತ ನಾವ್ ಹೇಳ್ತೀವಿ. ನಮ್ಮಲ್ಲಿ ಮಲೆನಾಡಲ್ಲಿ ಒಂದು 5-6 ತರದ ಮುಳ್ಳಿದಾವೆ. ಕೆಲವು ಮುಳ್ಳುಗಳು ಅದಕ್ಕೆ ನಾವು ಬಾಡ್ಬಕ್ಕನ್ ಮುಳ್ಳು ಅಂತೀವಿ. ಬಾಡು ಅಂದ್ರೆ ಮಾಂಸ ಅಂತ. ಅದು ಚುಚಿ ಅಂದ್ರೆ ಮತ್ತೆ ಮುಂದಕ್ಕೆ ಹೋದ್ರೆ ಮಾಂಸ ಕಿತ್ಕೊಂಡ್ ಬರ್ತದೆ. ಅದು ಅಂತ ಕಾಡು. ಅದ್ರ ಒಳಗೆ ಭೀಮ ಕಾಣಲ್ಲ. ಬಹುಶಃ ಭೀಮನ್ ತಲೆ ಮೇಲೆ ಆ ಕುಂಭಸ್ಥಳ ಮಾತ್ರ ಕಂಡಿದೆ, ಮುಖ ಯಾರಿಗೂ ಕಂಡಿಲ್ಲ. ಈಗೇನು ಆಹಾರಕ್ಕೋ ನೀರಿಗೋ ಹೋಗಿದ್ದಾನೆ, ಅಲ್ಲಿ ನೀರಿಲ್ಲ. ಅಲ್ಲೊಂದು 5-6 ಕಾಡುಗಳಿದಾವೆ, ಅವೆಲ್ಲ ಒಂದಕ್ಕೊಂದಕ್ಕೆ ಟಚ್ ಆಗಿರೋದು. ಮೊನ್ನೆಯಿಂದ ಭೀಮನ್ ಯಾರಿಗೂ ನೋಡಕ್ಕಾಗಿಲ್ಲ, ಯಾರಿಗೂ ETF ಹುಡುಗಿಗೂ ಆಗಿಲ್ಲ, ಯಾರಿಗೂ ಆಗಿಲ್ಲ. ಭೀಮ ಅಲ್ಲಿಗೆ ತಿರ್ಗಾಡ್ತಿದ್ದಾನೆ. ಸ್ವಲ್ಪ ಏನಾರ ಕಡಿಮೆ ಆಗಿರ್ಬೋದಾ, ಇಲ್ಲಿ ಜಾಸ್ತಿ ಆಗಿರ್ಬೋದು, ಯಾರಿಗೊತ್ತು. ಅಲ್ಲಿ ಭೀಮನ ಒಂದು ಬಾರಿ ಫೇವರಿಟ್ ಕಾಡಿದೆ, ಹಾಚಗೋಡ್ನಹಳ್ಳಿ ಅಂತ. ಅಲ್ಲೂ ನೀರೇ ಒಂದ್ ಸ್ವಲ್ಪ ಕಡಿಮೆ. ಅಲ್ಲಿ ಭೀಮ ಬರಕ್ ಚಾನ್ಸ್ ಇದೆ. ಬಂದ್ರೆ ಎಲ್ಲರಿಗೂ ಕಾಣ್ತಾನೆ. ಅಲ್ಲಿ ಭೀಮ ಬರಕ್ಕಿಂತ ಮೊದ್ಲೇ ಅರ್ಧ ಗಂಟೆ ಮೊದ್ಲೇ ಆ ಕಡೆ ತುದಿಯಲ್ಲಿ ಒಂದ್ 25 ಜನ, ಈ ಕಡೆ ತುದಿಯಲ್ಲಿ ಒಂದ್ 20 ಜನ ನಿಂತಿರ್ತಾರೆ ನೋಡ್ತಾ. ಸಣ್ಣ ಮಕ್ಕಳು, ಮೊನ್ನೆ ನಾನು ಒಂದ್ ದಿವಸ ಹೋದಾಗ 6 ವರ್ಷದ 8 ವರ್ಷದ ಮಕ್ಕಳೆಲ್ಲ ನಿಂತಿದ್ದು ಭೀಮನ್ ನೋಡಕ್ಕಾಗಿ. ಹಾಗಾಗಿ ಅಲ್ಲಿಗೆ ಬಂದ್ರೆ ಭೀಮ ಕಾಣ್ತಾನೆ. ಈಗ ಏನಾಗಿದೆ, ಈ ಗುಂಪು ಉಂಟಲ್ಲ, ಏನು ಬೀಟಮ್ಮ 2 ಅಂದ್ರೆ ಬೀಟಮ್ಗೆ ಎಡೆ ಕಲರ್ ಹಾಕಿಲ್ಲ, ಇನ್ನೊಂದಕ್ಕೆ ಹಾಕಿದ್ದಾರೆ. ಅದಕ್ಕೆ ಬೀಟಮ್ಮ 2 ಅಂತ. ಆದ್ರೆ ಅಲ್ಲಿಗೆ ಬೀಟಮ್ಮನು ಲೀಡ್ರು, ಬೀಟಮ್ಮ 2 ಲೀಡ್ರೆ, ಭುವನೇಶ್ವರಿ ಅಮ್ಮ, ಓಲ್ಡ್ ಬೆಲ್ಟ್ ಅಮ್ಮ ಎಲ್ಲ ಇವತ್ತು ಒಟ್ಟಿಗಾಗಿದ್ದಾರೆ. ಅಲ್ಲಿ ಬೆಳ್ಳಾವರದ ಹತ್ರ ಒಂದು ಒಳಗಡೆ ಒಂದು ಜಾಗ ಇದೆ. ಸುಮಾರು ನಾನು ಭೀಮನ್ ನೋಡ್ಕೊಂಡ್ ಬಂದಿದ್ದೆ. 15-20 ಎಕರೆ ಪಾಳು ಬಿಟ್ಟರೆ, ಅದರಲ್ಲಿ 1 ಅಡಿಕ್ಕಿಂತ ಜಾಸ್ತಿ ಹುಲ್ಲು ಇದೆ. ಭಾರಿ ತಂಪಾದ ಜಾಗ, ಜೊತೆಗೆ ನೀರು ಇದೆ. ಅಲ್ಲಿ ಎಲ್ಲ ಇವತ್ತು ಮೀಟಿಂಗ್ ಮಾಡ್ತಾ ಇದಾರೆ. ಎಲ್ಲ ಬೇರೆ ಬೇರೆ ಆದರು. ಎಲ್ಲರೂ ಒಟ್ಟಿಗಿದ್ರೆ ಆಹಾರ ಸಮಸ್ಯೆ ಆಗ್ತದೆ. ಅದಕ್ಕೆ ಈ ಹಿಂದಿಂದಲೂ ಇವೆಲ್ಲ ಬಾರಿ ತಲೆ ಓಡಿಸಿ ಎಲ್ಲ ಡಿವೈಡ್ ಆಗ್ತಾರೆ. ಇನ್ನು ಎಲ್ಲ ಅಮ್ದ್ರ ಜೊತೆ ಸ್ವಲ್ಪ ಜನ ಹೋಗ್ತಾರೆ. ಒಂದು 5, 10, 15 ಜನ. ಆಮೇಲೆ ಒಂದು 10-15 ದಿವಸಕ್ಕೆ ಎಲ್ಲಾ ಅಲ್ಲಿ ಸುತ್ತಮುತ್ತ ಗದ್ದೆ ಭತ್ತ ತಿಂದು ಬೇಲೂರು ಭಾಗ, ಆಲೂರು ಭಾಗ, ಕೇಶ್ಪುರ ಭಾಗ, ಆಮೇಲೆ ಹತ್ಲೂರು ಭಾಗದವರೆಗೂ ಬಂದು ಹೇಮಾವತಿ ನದಿ ದಾಟಿ ಹತ್ಲೂರು ಭಾಗದಲ್ಲೆಲ್ಲ ಭತ್ತ ತಿಂದು, ಅವಾಗ ಅವರು 15 ದಿವಸಕ್ಕೊಂದ್ಸತಿ ಇವರೆಲ್ಲ ಒಟ್ಟಿಗಾಗ್ತಾರೆ ಅಮ್ದುರೆಲ್ಲ. ಈ ಅಮ್ದುರದ ಪಕ್ಷದಲ್ಲಿದ್ದರು ಆ ಅಮ್ಮನ ಜೊತೆ ಇದ್ದರು, ಈ ಅಮ್ಮನ ಜೊತೆಗೆ ಈ ಅಮ್ಮನ ಜೊತೆ ಇದ್ದರು, ಆ ಅಮ್ಮನ ತರ ಅಂದ್ರೆ ಎಲೆಕ್ಷನ್ ಶುರುವಾದಾಗ ರಾಜಕಾರಣಿಗಳು ಪಕ್ಷಾಂತರ ಮಾಡ್ತಾರಲ್ಲ, ಆ ತರ ಪಕ್ಷಾಂತರ ಮಾಡ್ತಾರೆ. ಇವತ್ತೆಲ್ಲ ಅಲ್ಲಿ ಸೇರ್ಕೊಂಡ್ಬಿಟ್ಟಾರೆ. ಆದ್ರೆ ಅಲ್ಲೊಂದು ನಡೆದಿದೆ. KP ಕಾಲರ್ ಅಂತ ಒಬ್ಬ ತರ್ಲೆ ಆನೆ ಭೀಮನ್ ಜೊತೆ ಇದ್ದನು, 15-20 ದಿವಸದಿಂದ ಬಿಟ್ಟು ಹೋದನು. ಅವನಿಗೂ ಮದ ಬಂದಿದೆ. ನಾನು ಅವ್ನು ಚಿಕ್ಕನು ಅಂತ ತಿಳ್ಕೊಂಡಿದ್ದೆ. ಅವನಿಗೇನು ಒಂದು 13 ವರ್ಷ ಇರ್ಬೋದು, 12 ವರ್ಷ ಇರ್ಬೋದು ಅಂತ ತಿಳ್ಕೊಂಡಿದ್ದೆ. ಅವನಿಗೂ ಮದ ಬಂದಿದೆ. ಅವನು ಯಾವಾಗ ದೊಡ್ಡನಾದ ಅನ್ನೋದೇ ನಂಗೆ ಗೊತ್ತಾಗ್ಲಿಲ್ಲ. ಅಂದ್ರೆ ಆನೆ, ಹೆಣ್ಣಾನೆ ಆಗ್ಲಿ ಗಂಡಾನೆಗಳ ಮರಿಗಳು 16 ವರ್ಷಕ್ಕೆ 16 ವರ್ಷದ ಮೇಲೆ 15, 16, 17 ವರ್ಷದೊಳಗೆ ಮೇಜರ್ ಆಗ್ಬಿಡ್ತಾರೆ. ಈಗ KP ಕಾಲರಿಗೂ ಮದ ಬಂದಿದೆ. ಅವನು ಯಾಕೋ ಗುಂಪು ಬಿಟ್ಟು ಹೋಗೇನೆ, ಅಲ್ಲಿ ಏನೋ ನಡೆದಿರ್ಬೋದು. ಯಾಕೆಂದ್ರೆ ಅಲ್ಲಿ ಈಗಾಗ್ಲೇ 2-3 ಜನ ಇದಾರೆ ಮತ ಬಂದರು. ಹಾಗಾಗಿ ಅವನು ಭೀಮನ್ ಹುಡುಕ್ತಾ ಇದ್ದಾನೆ ಅಂತ ಕಾಣ್ತದೆ. ಜಗ್ಗೋರ್ನಹಳ್ಳಿಗೆ ಹೋಗಿ ಮತ್ತೆ ವಾಪಸ್ ಬಂದು ಕೈಪುರದವರಿಗೂ ಬಂದು ಮತ್ತೆ ಅಲ್ಲಿ ದಾರಿ ಗೊತ್ತಾ ಏನೋ ಆಗಿ ವಾಪಸ್ ಹೋಗೇನೆ. ಆದ್ರೆ ಒಂದ್ 2-3 ದಿವಸದಲ್ಲಿ ಹೋಗಿ ಭೀಮನ್ ಸೇರ್ಕೊಂತಾನೆ ಅಂತ ಕಾಣ್ತದೆ. ಈಗ ಭೀಮ ಅಬ್ನ ಸಾಲ್ಸ್ಬರೆ ಅಂತಲ್ಲ ಏನೋ ಅಲ್ಲೊಂದು ಕಾಡು, ಅಲ್ಲೊಂದು ಕುದುರೆ ಫಾರಂ ಇದೆ, ಅಜೇಂದ್ರಪುರ ಅಂತ ಹಿಂದೆ ಅಲ್ಲೊಂದು ದೈತ್ಯ ಆನೆ ಹಿಡಿದಿದ್ದು ಆ ಭಾಗದಲ್ಲಿ ಇದಾನೆ. ನಮ್ಮ ಹಾನ್ಬಾಳ್ ಹೋಬಳಿ ಪಶ್ಚಿಮ ಘಟ್ಟದಲ್ಲಿ ಈಗಲ್ಲ 100 ವರ್ಷದಿಂದ ಆನೆಗಳಿದಾವೆ. ಇಲ್ಲಿ ಈಗೇನು ಊರ್ ಕಾಡಾನೆ ಅಂತ ನಾವು ಹೆಸರಿಟ್ಟಿವಿ, ಅಂದ್ರೆ ಊರೊಳಗಿರೋ ಕಾಡಾನೆಗಳು, ಅವು ಬರಕ್ಕಿಂತ ಮೊದ್ಲೇ ಹಿಂದೆ ಒಂದು ನಾನು ಸುಮಾರು
15-20 ವರ್ಷದಿಂದ ಒಬ್ಬ ಬೈಸಾದವ್ರು ಒಂದು ಕತೆ ಹೇಳಿದ್ರು, ಸತ್ಯ ಕತೆ. ಏನು ಅಗ್ನಿ ಅಂತ ಒಂದು ಗ್ರಾಮ ಇದೆ, ಅದು ಕಾಡಮನೆ ಟೀ ಎಸ್ಟೇಟ್ ಬಾರ್ಡರ್ ಅಲ್ಲಿ. ಕಾಡಮನೆ ಟೀ ಎಸ್ಟೇಟ್ ನ 1825-30 ಇಸ್ವಿಯಲ್ಲಿ ಮಿಡ್ಲ್ಟನ್ ಅನ್ನೋ ಒಬ್ಬ 6,000 ಎಕರೆ ತೋಟ ಮಾಡ್ತಾನೆ. ಅದ್ರ ಪಕ್ಕ ಇರೋದೇ ಅಗ್ನಿ ಗ್ರಾಮ. ಅದು ಲಾಸ್ಟ್ ವೆಸ್ಟರ್ನ್ ಘಾಟ್. ಅಲ್ಲಿ ಸಿಕ್ಕಾಬಟ್ಟೆ ಆ ಒಂದು 7-8 ಹಳ್ಳಿಯಲ್ಲಿ ಅವಾಗೆಲ್ಲ ಪಾಪ ನಮ್ಮ ಮಲೆನಾಡವರೆಲ್ಲ ಒಂದು 2 ಬೆಳೆ ಭತ್ತ ಬೆಳೀತಿದ್ರು, 2 ಬೆಳೆ ಮಳೆಗಾಲದಲ್ಲಿ, ಇನ್ನೊಂದು ಬೇಸಿಗೆಯಲ್ಲಿ. ತುಂಬಾ ತೊಂದರೆ ಕೊಡ್ತಿತ್ತಂತೆ. ಆಮೇಲೆ ಇಲ್ಲಿಂದ ಆ ಕಾಲದಲ್ಲಿ ಈ ಕಡೆ ಈಗ ನಂಗೆ ಅಲ್ಲಲ್ಲ, ಅದು ಸ್ವತಂತ್ರ ಪೂರ್ವದಲ್ಲಿ ಹೋಗಿ ಮಹಾರಾಜರಿಗೆ ಹೋಗಿ ಇಲ್ಲಿಂದ ಎತ್ತಿನ ಗಾಡಿಯಲ್ಲೋ ನಡ್ಕೊಂಡ ಏನೋ ಹೋಗಿ ಅಲ್ಲಿ ದೂರ್ ಕೊಟ್ಟಾಗ ಆಮೇಲೆ ಅವರು 1-2 ಜನ ಕುದುರೆ ಮೇಲೆ ಬಂದ್ರಂತೆ, ರೈಫಲ್ ಎಲ್ಲ ಕೊಟ್ಟು ಕಳ್ಸಿದ್ರಂತೆ. ಲಾಸ್ಟಿಗೆ ಆ ದೊಡ್ಡ ದೈತ್ಯ ಆನೆನ ಹೊಡೆದು ಕೊಲ್ತಾರೆ. ಅಂದ್ರೆ ಆ ಕಾಲದಲ್ಲಿ ಈಗ ನಂಗೆ ಏನು ಇರ್ಲಿಲ್ಲ, ಹೊಡೆದು ಕೊಂದು ಆ ಆನೆದು ಕೋರೆ ತಗೊಂಡು ಹೋಗಿದ್ರಂತೆ ಅಂತೆ. ಅಂದ್ರೆ ಹಿಂದೆ ಈ ಆನೆಗಳು ಬರಕ್ಕಿಂತ ಮೊದ್ಲೇ ನಮ್ಮ ಹಾನ್ಬಾಳು ಹೋಬಳಿ ವೆಸ್ಟರ್ನ್ ಘಾಟ್ ಬಾರ್ಡರ್ ಅಲ್ಲಿ ಆನೆಗಳದ್ದು ಭಾರಿ ತೊಂದರೆ ಕೊಡ್ತಿದ್ದು ಭತ್ತ ತಿನ್ನಕ್ ಬಂದು. ಸಾಮಾನ್ಯಕ್ಕೆ ನಾನು ಬಿಸ್ಲೆ ಘಾಟ್ ಬಾರ್ಡರ್ ಇಂದ ಆ ಕಡೆನೇ ಇದೆ, ಸೋಮರಪೇಟೆ ಬಾರ್ಡರ್ ಇಂದ ಮೂಡಿಗೆರೆ ಬಾರ್ಡರ್ ಎತ್ತಿನ ಭುಜದವರೆಗೂ ನಮ್ಮ ಸಕಲೇಶ್ಪುರ ತಾಲೂಕಿನ ಪಶ್ಚಿಮ ಘಟ್ಟ ಇದೆ. ಅಲ್ಲೆಲ್ಲ ಈಗ ಒಂದು ಭಯಂಕರ ಒಂದು ದೈತ್ಯ ಆನೆ ಬಂದಿದೆ. ಅದು ಬಹುಶಃ ಭೀಮನ ಹೈಟೇ ಇದೆ ಅಂತೆ, ಆದ್ರೆ ಕೋರೆ ತೊಟ್ಲು ಕೋರೆ ಅಂತೆ, ಅದು ಮಾರುದ್ದ ಕೋರೆಗಳಂತೆ. ನಾನು ಹೋಗೋಣ ಅಂದ್ರೆ ವೆಸ್ಟರ್ನ್ ಘಾಟ್ ಶುರು ಆಗ್ತದೆ. ವೆಸ್ಟರ್ನ್ ಘಾಟ್ ಒಳಗೆ ಆನೆ ಹುಡ್ಕೊಂಡು ಹೋಗೋದು ಒಂದೇ, ವಿಲ್ ಬರ್ದಿಟ್ಟೆ ಹೋಗ್ಬೇಕೇನ. ಹಾಗೆ ನಮ್ಮಲ್ಲಿ ಹೇಳ್ತಾರೆ, ಬಾಯಿಗೆ ಅಕ್ಕಿ ಕಾಳು ಹಾಕ್ಯಂಡ್ ಹೋಗೋದು ಅಂತ, ನೀರು ಅಕ್ಕಿ ಕಾಳು ಹಾಕ್ಯಂಡ್ ಹೋಗೋದು ಅಂತಾರೆ. ಆ ತರ. ಹಂಗಾಗಿ ನನ್ಗೆ ಯಾಕೆ ಧೈರ್ಯ ಆಗ್ಲಿಲ್ಲ. ರಾತ್ರಿ ಹೋಗೋಣ ಅಂದ್ರು ಅದು ಯಾವ ಕಡೆಯಿಂದ ಬರುತ್ತೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಆ ಊರು ಏನು ಕುಮಾರಹಳ್ಳಿ, ಹೊಡಚಳ್ಳಿ, ಬಣಾಲು, ಮರಗುಂದ ಅವೆಲ್ಲ ಏನಿದಾವೆ ಅವೆಲ್ಲ ವೆಸ್ಟರ್ನ್ ಬಾರ್ಡರ್. ಅಲ್ಲಿಂದ 20-30 ಕಿಲೋಮೀಟರ್ ಹೋದ್ರೆ ಆ ಕಡೆ ಸೌಖ್ಯಂದ್ರ ಸಿಗ್ತದೆ. ಈ ಕಡೆ ಹೋದ್ರೆ ಇನ್ನೇನು 200-300 ಕಿಲೋಮೀಟರ್ ಹೋದ್ರು ವೆಸ್ಟರ್ನ್ ಘಾಟೆ. ಈ ಕಡೆ ಕುದುರೆಮುಖ ಹಿಡಿದು ಆಗುಂಬೆ, ಹುಲಿಕಲ್ ಘಾಟ್, ಇನ್ನು ಮುಂದುವರೆದ್ರೆ ಈ ಕಡೆ ಶಿರಾಡಿ ಘಾಟ್, ಚಾರ್ಮುಡಿ ಘಾಟ್, ಈ ಕಡೆ ಶಿರಾಡಿ ಘಾಟ್ ಇಂದ ಹೆಚ್ಚು ಕಡಿಮೆ ಕಾವೇರಿ, ತಲಕಾವೇರಿವರೆಗೂ ಅದೊಂದು ಆಚೆವರೆಗೂ ಕಾಡೆ. ಹೀಗಾಗಿ ಅಲ್ಲಿ ಆನೆಗಳು ಬಂದಿದಾವೆ ನಮ್ಮ ಹಾನ್ಬಾಳ್ ಹೋಬಳಿಗೆ. ಅದ್ರಲ್ಲಿ ಒಂದು ಸಿಂಗಲ್ ಕೋರೆ ಬಂದಿದೆ. ಆಮೇಲೆ ಇನ್ನು ಹೆತ್ತೂರು ಭಾಗದಲ್ಲಿ ಸುಮಾರು 15-20 ಆನೆಗಳು ಇದೆ. ಕಾಡ್ಮನೆ ಟೀ ಎಸ್ಟೇಟ್ ಅಲ್ಲೂ ಒಂದು 7-8 ಆನೆಗಳು ಕಾಣಿಸ್ಕೊಂಡವೆ. ಟೋಟಲಿ ನಮ್ಮ ಸಕಲೇಶ್ಪುರ ಭಾಗ ತಾಲೂಕಲ್ಲಿ ಈ ಕಾಡಾನೆ ಮತ್ತು ವೆಸ್ಟರ್ನ್ ಘಾಟಿನ ಆನೆಗಳು ಎಲ್ಲ ಸೇರಿದೆ ಒಂದು 100 ಮೇಲೆ ಬಂದಿದಾವೆ ಇದೆ. ಆಮೇಲೆ ಮೊನ್ನೆ ಒಂದು ಗುಸುಗುಸು ಬಿತ್ತಲ್ಲ, ಭೀಮನ ಹತ್ರ ಫೈಟ್ ಮಾಡಿದ್ದು, ಅರ್ಜುನನ ಸಾಯಿಸಿದಾನೆ ಅಂತ, ಅದು ಹೋಲಿಕೆ ಇದೆ ಅಂತ. ಈಗ ಆನೆ ಹೇಮಾವತಿ ನದಿ ದಾಟಿ ಕೊಡಗಿನ ಭಾಗದಲ್ಲಿ ಹೋಗ್ತಾ ಇದೆ. ಆ ಭಾಗದಲ್ಲೇ ಇದೆ. ಆದ್ರೆ ಅದನ್ನ ಇನ್ನು ಕರೆಕ್ಟ್ ಆಗಿ ನೋಡ್ಬೇಕು. ಸುಮ್ನೆ ಒಂದು ಗಾಳಿ ಸುದ್ದಿ ಇಲ್ಲ ಇರ್ಬೋದು, ಇಲ್ಲ ಇಲ್ದಲೇ ಇರ್ಬೋದು, 50-50. ಆದ್ರೆ ನಾನೇನ್ ನಂಬಿಲ್ಲ. ಆದ್ರೆ ನಾವೇನು ಅದು ಆ ಆನೆ ಹಿಡಿಯಕ್ಕೆ ಅಷ್ಟೆಲ್ಲ ರಿಸ್ಕ್ ತಗೊಂಡ್ರು. ಭೀಮಗೂ ಒಂದು ಟ್ರೀಟ್ಮೆಂಟ್ ಕೊಡ್ಬೋದಿತ್ತು ಅಂತ ಇಡೀ ಕರ್ನಾಟಕ ಇಂದ ಹಿಡಿದು ಇಡೀ ಇಂಡಿಯಾದಲ್ಲೆಲ್ಲ ಇದು ಸುದ್ದಿ ಆಗಿದೆ. ಈಗಿನ ಆಧುನಿಕ ಇದ್ರಲ್ಲಿ ಎಲ್ಲ ಕಡೆ ಸುದ್ದಿ ಆಗಿದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಡ್ದಿಲ್ದ್ರೆ ನೀವೇ ಕೊಡ್ಬೋದಲ್ಲ ಅಂತ ನಾನು ಮೊನ್ನೆನೆ ಹೇಳಿದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ನಮ್ಗೆ ಏನಾರ ಪರ್ಮಿಷನ್ ಕೊಟ್ರೆ, ನಮ್ಮ ಚೆಟ್ಟಿಯಪ್ಪ ಡಾಕ್ಟರ್ ಇದಾರೆ, ಇಲ್ಲ ಇದ್ರೆ ನಾವು ಅಸ್ಸಾಮಿಂದಲೂ ಬೇಕಾದ್ರೆ ಫ್ಲೈಟ್ ಅಲ್ಲಿ ಬೇಕಾದ್ರೆ ಕರ್ಸಕ್ ರೆಡಿ ಡಾಕ್ಟರ್ಗಳನ್ನ ಅಂದೆ. ಆದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಹಾಗಲ್ಲ, ಪ್ರೈವೇಟ್ ಅವರಿಗೆ ಅವೆಲ್ಲ ಕೊಡೋದು ಇಲ್ಲ. ನಾವು ಅಷ್ಟೇ, ನಾವು ಕಾನೂನು ಕೈ ತಗೊಳಕ್ ಆಗಲ್ಲ. ಆದ್ರೆ ಸ್ಥಿತಿ ತುಂಬಾ ಹದಗೆಟ್ಟಿದೆ. ಭೀಮ ಕಾರಣಕ್ಕೂ ಸಿಗ್ತಾ ಇಲ್ಲ, ಭೂಗತ ಆಗಿದ್ದೇನೆ. ಮುಂದೆ ಏನಾಗ್ತದೆ ಅಂತ ಕಾಯ್ದು ನೋಡ್ಬೇಕು. ಯಾಕೆ ಸರ್ ಅಂದ್ರೆ ಒಂದು ಪ್ರಶ್ನೆ ಬರೋದಂದ್ರೆ, ನಿನ್ನೆ ಒಂದು ಆನೆ ಉಳಿಸೋದಕ್ಕೆ ಶಿವನ ಸಮುದ್ರದಲ್ಲಿ ದೊಡ್ಡ ದೊಡ್ಡ ಕ್ರೇನ್ ಗಳನ್ನು ಉಪಯೋಗಿಸಿ ಪ್ಲಾಟ್ಫಾರ್ಮ್ ರೆಡಿ ಮಾಡಿ ಅಲ್ಲಿಂದ ಆನೆಯನ್ನ ಮೇಲೆತ್ತಿ ಕಳಿಸಿದ್ರು. ಅದೇ ರೀತಿಯ ಭೀಮನ್ನ ಇವತ್ತು ಕಾಡಿನೊಳಗೆ ಭೂಗತನಾಗಿದ್ದಾನೆ. ಆದ್ರೆ ಅವನ್ನ ಯಾರು ಹುಡುಕುವಂತ ಪ್ರಯತ್ನನೂ ಮಾಡ್ತಾ ಇಲ್ಲ ಅನ್ನುವಂಥದ್ದು ಬಹುದೊಡ್ಡ ಸುದ್ದಿ ಬರ್ತಾ ಇದೆ ಸರ್. ಅದಕ್ಕೆ ಹುಡ್ಕಕ್ಕೆ ಎಷ್ಟೊತ್ತು ಬೇಕು? ಹುಡ್ಕಕ್ ನಮ್ಮಲ್ಲಿ ಒಳ್ಳೆ ಸಮರ್ಥ ಹುಡುಗರಿದ್ದಾರೆ. ನಾವೆಲ್ಲ ಕಾಡಲ್ಲಿ ವೆಸ್ಟರ್ನ್ ಘಾಟಲ್ಲಿ ಕಾಡಲ್ಲಿ ಹುಟ್ಟಿದವರು ಅಂತಾರೆ. ಎಲ್ಲ ಎಷ್ಟೋ ಮಲೆನಾಡು ಹುಡುಗರು ಮರದಿಂದ ಮರಕ್ಕೆ ಹಾರಿ ಹೋಗೋ ಅಂತ ಹುಡುಗರು ಇದಾರೆ. ಇಲ್ಲ ಅದ್ರ ಬಾಲ್ ಬಟ್ಟೆಗೆ ಹೋಗೋ ಅಂತ ನಮ್ಮ ಮದನ್ ಅಂತ ಹುಡುಗರು ಇದಾರೆ. ಅಂತ ಹುಡುಗರುಗಳು ಇದಾರೆ. ಆದ್ರೆ ಸರ್ಕಾರ ಮನ್ಸು ಮಾಡ್ಬೇಕು. ಯಾವತ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಿನ್ನೆ ಕಾರ್ಯಾಚರಣೆ ಬಗ್ಗೆ ಕೇಳಿರ್ತೀರ, ತಾವು ನೋಡಿರ್ತೀರ? ನಿನ್ನೆ ಕಾರ್ಯಾಚರಣೆ ಅದು ಊರೊಳಗೆ ಅದು ಆಗಿದ್ದು. ಅದು ಏನ್ ಇವ್ರೇನು ಆಟ ಆಡ್ತಾರ? ಯಾಕೆ ಎಲಿಫೆಂಟ್ ಕಾರಿಡಾರ್ ಅಲ್ಲಿ ಒಂದು ಕ್ಯಾನಲ್ ಮಾಡಿ ಅಲ್ಲಿ ಮಾಡಿದ, ಪವರ್ ಸ್ಟೇಷನ್ ಮಾಡಿದ ಅಂದ್ರೆ
ಯಾಕೆ ಮುಂದಾಲೋಚನೆ ಮಾಡಿಲ್ಲ? ಅಲ್ಲಿ ನೋಡಿದ್ರೆ ಕಳೆದ ವಾರ ಒಂದೇ ವಾರದಲ್ಲಿ 4 ಆನೆಗಳು ಸತ್ತೋದು, 2 ಆನೆ ಕೆಸರಿ ಸಿಕ್ ಸತ್ತೋದು. ಆದ್ರೆ ಈಗ ಈ ಉತ್ತರ ಕನ್ನಡ ಜಿಲ್ಲೆ ಕಡೆ 2 ಆನೆ ಕರೆಂಟಿಗೆ ಸಿಕ್ ಸತ್ತೋದು. ಎಷ್ಟು ಜನ ಕರೆಂಟ್ನರ್ನ ಅರೆಸ್ಟ್ ಮಾಡಿರಿ ಅವನು? ಇದು ಎಷ್ಟು ಆನೆ ಆಯ್ತು? ಈಗ ಒಂದೂವರೆ ವರ್ಷ 2 ವರ್ಷದಲ್ಲಿ ನಾನು ನೋಡೋದಂಗೆ 20-25 ಆನೆಗಳು ಸತ್ತೋದು ಮಾಡೋದು. ಅಲ್ಲಿ ನೋಡಿದ್ರೆ ಶಿರಾಳತೆ ಚಾರ್ಮಡಿ ಘಾಟಲ್ಲಿ ಆನೆ ಕಾರಿಡಾರ್ ಅಲ್ಲಿ ಪವರ್ ಪ್ರಾಜೆಕ್ಟ್ ಮಾಡಿದ್ದಾರೆ. ಅಲ್ಲಿ ನೋಡಿದ್ರೆ ಮಡಿಕೇರಿ ಸೈಡ್ ಮಾಡಿದ್ದಾರೆ, ಸೌತ್ ಕೇಂದ್ರ ಕಡೆ ಮಾಡಿದ್ದಾರೆ. ಅಲ್ಲಿ ಪದೇ ಮೂಡಿಗೆರೆ ಚಾರ್ಮುಡಿ ಘಾಟಿಯಲ್ಲಿ ಕಾಣಿಸೋಕೆ ಕಾರಣ ಇವರು ಹಳೆ ಕಾರಿಡಾರ್ನ ಅಲ್ಲಿ ಕೆಳಗಡೆ ಸೋಮನ ಕಾಡು ಅಂತಿದೆ, ಅಲ್ಲಿ ಒಳಗಡೆ ಆ ಒಂದು ನದಿ ಬರುತ್ತದೆ. ಆ ನದಿ ಮೂಲ ಕೊಟ್ಟಿಗೆಹಾರದ ಹತ್ರದಿಂದ ಬರೋ ಅದು ನದಿ ಮೂಲ. ಆ ನೀರ್ನ ಅಲ್ಲಿ ಇವರು ಡ್ಯಾಮ್ ಮಾಡಿಕೊಂಡು ಅಲ್ಲಿ ಕಾರಿಡಾರ್ನ ಕಟ್ ಮಾಡ್ಯಾರೆ. ಆ ಆನೆ ಪಾಪ ಅಲ್ಲಿ ಸಿಕ್ಕಾಪಟ್ಟೆ ಇಳಿಜಾರು ಇರೋದ್ರಿಂದ ಪದೇ ಬರ್ತಾ ಉಂಟು. ಈಗ 2 ವರ್ಷದ ಹಿಂದೆ ಆನೆ ಬರೋದು ಯಾಕೆ ಅಲ್ಲಿ ಬರ್ತಾ ಇದೆ? ಇವರೆಲ್ಲ ಏನ್ ಮಾಡೋದು? ಏನು ಕರ್ನಾಟಕನೇ ಎಲ್ಲ ಮಾರದ ಇಲ್ಲ? ಅಲ್ಲಿ ನೋಡಿದ್ರೆ ಬೆಳಗಾಮಲ್ಲಿ ಕೃಷ್ಣ ಮೃಗಗಳು ಸತ್ತೋಗ್ತಾ ಇದಾವೆ. ನಾವು ನಮ್ಮ ಮಲೆನಾಡಲ್ಲಿ ಆ ಗಳಲೆ ರೋಗ ಅಂತ ಏನ್ ಹೇಳ್ತಾರೆ, ಅದು ಕಾಡಂದಿ ಮತ್ತೆ ಸಾಕಿದ ಹಂದಿಗಳಿಗೆ ಮತ್ತೆ ಎಮ್ಮೆ ಕೋಣಗಳಿಗೆ ಮಾತ್ರ ಬರೋದು. ಅದು ಜಿಂಕೆ ಜಾತಿ ಇದಕ್ಕೆ ಬರೋದು ನಾನು ಕೇಳೇ ಇಲ್ಲ. ನಮ್ಮಲ್ಲೂ ಜಿಂಕೆಗಳು ಇದಾವೆ, ಬೇರೆ ಕಡೆ ಇದೆ. ಅಲ್ಲಿ ನಾಗರಹೊಳೆ ಮತ್ತೆ ಬಂಡೀಪುರದಲ್ಲೂ ಜಿಂಕೆಗಳಿದಾವೆ. ಯಾಕೆ ಅಲ್ಲಿ ಬರ್ಲಿಲ್ಲ? ಇಲ್ಲಿ ನೋಡಿದ್ರೆ ಇವು ಯಾಕೆ ಪ್ರಾಣಿಗಳನ್ನ ಏನು ಯಾರಿಗ್ ತೋರ್ಸಕ್ಕೆ ಅಂತ ಇದ್ ಮಾಡಿದ್ರಿ? ಇಲ್ಲ ಯಾರಿಗ್ ದುಡ್ಡು ಮಾಡಕ್ಕೆ ಇದೆಲ್ಲ ಮಾಡ್ತಾ ಇದೀರಿ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಇದು ಎಲ್ಲ ಇಡೀ ಕರ್ನಾಟಕದಲ್ಲಿ ಇರೋ ಎಲ್ಲ ಪರಿಸರವಾದಿಗಳು, ಪ್ರಾಣಿ ಪ್ರಿಯರು ವಿರೋಧಿಸ್ಬೇಕು, ಪ್ರತಿಭಟನೆ ಮಾಡ್ಬೇಕು, ಚಳುವಳಿ ಮಾಡ್ಬೇಕು. ಅದು ಬಿಟ್ಕೊಂಡು ಸುಮ್ನೆ ಓ ಪಾಪ ಅಂದ್ಬಿಟ್ರೆ ಸಾಲಲ್ಲ. ಈಗ ಕೇವಲ 1 ವರ್ಷದಲ್ಲಿ ಎಷ್ಟು ಹುಲಿ ಸತ್ತೋದು, ಎಷ್ಟು ಆನೆ ಸತ್ತೋದು, ಯಾರು ಹೇಳೋರು ಕೇಳೋರು ಯಾರು ಇಲ್ವೋ? ಇಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಬೇಕಲ್ಲ. ಇದೆಲ್ಲ ಸರಿಯಲ್ಲ. ಆ ಮೂಕಜೀವಿಗಳನ್ನ ನೀವು ಹಿಂಗೆ ಗೋಳಾಡ್ಸೋದು ಸರಿಯಲ್ಲ. ಪಾಪ ಕಣ್ಣೀರು ಸುರಿಸಿ ನಿಟ್ಟುಸಿರು ಬಿಟ್ರೆ ಸಾಕು, ನಿಮ್ ಪಾಪ ನಿಮ್ ತಲೆ ನಿಮ್ಗೆ ಹೆಗಲಿಗೆ ಏರ್ತದೆ, ತಿಳ್ಕೊಳ್ಳಿ. ಈಗ 4 ದಿವಸ ಆಯ್ತು ಸರ್ ಭೀಮಾ ಕಾಡು ಸೇರಿ, ಏನು ಸುದ್ದಿನೇ ಇಲ್ಲ ಅಂದ್ರೆ ಏನ್ ಸರ್ ಅರ್ಥ ಏನಾಗುತ್ತೆ ಇದು? ಆನೆ ಕಾಣ್ಲಿಲ್ಲ ಅಂದ್ರೆ ಯಾರು ಏನ್ ಮಾಡಕ್ ಆಗಲ್ಲ, ಅದ್ರೊಳಗೆ ಹೋಗಕ್ ಆಗಲ್ಲ. ಇಲ್ಲ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸುದ್ದಿ ಹೋಗ್ತಾ ಇರಬಹುದು, ಆದ್ರೆ ಅವರು ಯಾರಿಗೂ ಹೊರಗಡೆ ಪ್ರಪಂಚಕ್ಕೆ ಇಲ್ಲ ಸುದ್ದಿ ಮಾಧ್ಯಮ ಇದು ಯಾವ್ದಕ್ಕೂ ತಿಳಿಸ್ತಾ ಇಲ್ಲ ಅವರು. ಬಾರಿ ಏನೋ. ಈಗ ಕೊನೆಯದಾಗಿ ಸರ್, ಈಗ ಭೀಮಾ ಇರುವಂತ ಕಾಡು ತುಂಬಾ ದಟ್ಟವಾಗಿದೆ, ಆರೋಗ್ಯ ಸ್ಥಿತಿ ಏನಂತ ಗೊತ್ತಿಲ್ಲ, ಮತ್ತೆ ಕ್ಯಾಪ್ಟನ್ ಹೇಗಿದ್ದಾನೆ ಏನಂತೂ ಏನು ಸುದ್ದಿ ಇಲ್ಲ. ಎಲ್ಲರೂ ಕ್ಯಾಪ್ಟನ್ ಈಗ ಹೇಳಿದ್ನಲ್ಲ ನಾನು, ಬೆಳ್ಳಾವರನಲ್ಲಿ ಎಲ್ಲರೂ ಒಟ್ಟಿಗೆ ಆಗಿದ್ದಾರೆ ಇವತ್ತು. ಎಲ್ಲ ಇಡೀ ಟೀಮೇ ಸುಮಾರು ಒಂದು 30-40-60 ಆನೆಗಳು ಸೇರ್ಕೊಂಡಿದಾವೆ ಇವತ್ತಿಂದ. ಬಹುಶಃ ನಾಳೆ ಅವರೆಲ್ಲ ಬೇರೆ ಹೋಗೋ ಚಾನ್ಸ್ ಇದೆ. ಯಾಕೆಂದ್ರೆ ಜನಿಗೆ ಆಹಾರ ಸಾಲಲ್ಲ. ಯಾಕೆಂದ್ರೆ ಒಂದು ಆನೆಗೆ 150-200 kg ಲೆಕ್ಕ ಹಾಕಿದ್ರೆ ಅದರಲ್ಲಿ ಅಷ್ಟು ಆಹಾರ ಎಲ್ಲಿ ಸಿಗ್ತದೆ ಅಲ್ಲಿ? ಅದು ಅಲ್ಲದೆ ಕಾಫಿ ತೋಟ, ಮತ್ತೊಂದು ಕಾಫಿ ಹಣ್ಣ ತಿನ್ನಕ್ಕೆ ಜಾಸ್ತಿ ಶುರು ಮಾಡಿರೋದು ಆನೆಗಳು ಶುರು ಮಾಡಿದಾವೆ. ಕಾರಣ ಇಷ್ಟೇ, ಕಾಫಿ ಹಣ್ಣಲ್ಲಿ ಕೆಫಿನ್ ಇರೋದ್ರಿಂದ ಆನೆಗಳಿಗೂ ಒಂಥರ ಮತ್ತು ಬಂದಂಗಾಗುತ್ತೆ. ಹಾಗಾಗಿ ಅಲ್ಲಿ ಆನೆಗಳು ಅಲ್ಲಿ ಅರಾಬಿಕಾ ಕಾಫಿ ಈಗಾಗಲೇ ಹಣ್ಣಾಗಿದೆ, ರೋಗಷ್ಟ ಆಗಿಲ್ಲ. ಆನೆಗಳು ಸರಾಗವಾಗಿ ಆ ಭಾಗದಲ್ಲಿ ಕಾಫಿ ಹಣ್ಣು ತಿಂತಿದಾವೆ. ನಾಳೆ ಅಮಾವಾಸ್ಯೆ. ಅದಕ್ಕಲ್ಲ, ಆಹಾರಕ್ಕಾಗಿ 4 ಜನ ಅಮ್ದರು ಇದಾರಲ್ಲ, ಅವರು ಅವರವ್ರದೇ ಆದ ಒಂದು ಗುಂಪು ಕಟ್ಟಿಗೆಂದು ಬೇರೆ ಹೋಗ್ತಾರೆ. ಯಾಕೆಂದ್ರೆ ಅಲ್ಲಿ ಆಹಾರ ಸಾಲ್ತಾ ಇಲ್ಲ, ಅಷ್ಟು ಆಹಾರ ಇಲ್ಲ ಅಲ್ಲಿ. ಹಂಗಾಗಿ ನಾಳೆ ಹೋಗ್ಬೋದು, ನಾಡ್ದು ಹೋಗ್ಬೋದು, ಇಲ್ಲೊಂದು 4 ದಿವಸ ಬಿಟ್ಟು ಹೋಗ್ಬೋದು. ಇಷ್ಟು ಒಟ್ಟಿಗೆ ಇದ್ರೆ ಅಲ್ಲಿ ಆಹಾರ ಸಾಲೋದಿಲ್ಲ. ಹಾಗಾಗಿ ಅವರು ಒಂದೊಂದು ಟೀಮ್ ಮಾಡ್ಕೊಂಡು ಎಲ್ಲ ಅಮ್ದರು ಒಂದೊಂದು ಟೀಮ್ ಮಾಡ್ಕೊಂಡು ಹೋಗ್ತಾರೆ. ಆನೆಗಳು ಮತ್ತೆ ಜಿಂಕೆಗಳ ಗುಂಪಿಗೆ ವಯಸ್ಸಾದ ಒಂದು ಹೆಣ್ಣು, ಅದು ರಾಣಿ ಲೀಡರ್. ಏನ್ ಗಂಡಾನೆಗಳು ಇದಾವೆ ಇವೆಲ್ಲ ಅಲ್ಲಿ ಅಲೆಮಾರಿಗಳು, ಅವೇನು ಅಲ್ಲಿ ಏನ್ ಜಾಸ್ತಿ ದಿವಸ ಇರಲ್ಲ, ಅವು ಬಿಟ್ಟು ಹೋಗ್ತವೆ. ನಿಜವಾದ ನೋಡಿ, ಇಂಡಿಯಾದ ಆನೆಗಳು 45-50 ಆನೆಗಳು ಒಂದು ಇದ್ರೆ, ಆಫ್ರಿಕಾದ ಆನೆಗಳು 150 ಆನೆಗಳು ಇರುತ್ತೆ. ಒಂದು ಹೆಣ್ಣಾನೆ, ಒಂದು ವಯಸ್ಸಾದ ಹೆಣ್ಣಾನೆ ಲೀಡರ್ಶಿಪ್ ಅಲ್ಲಿ. ನಾಳೆ ಇಲ್ಲ ನಾಡ್ದು ಇಲ್ಲ ಅದ್ರ ಮುಂದಿನ ದಿವಸದಲ್ಲಿ ಈ 4 ಅಮ್ದರು ಇದಾರಲ್ಲ, ಇವರೆಲ್ಲ ಒಂದೊಂದ್ ಕಡೆ ಒಂದೊಂದು ಗ್ರೂಪ್ ಕರ್ಕೊಂಡು ಬೇರೆ ಎತ್ತಿದಲ್ಲಿ. ನಮ್ಗೆ ಕೊನೆಯದಾಗಿ ಗೊತ್ತಾಗ್ಬೇಕು ಭೀಮನ ಆರೋಗ್ಯ ಅಂದ್ರೆ ಅದು ನಾಳೆ ನಾಡಿದ್ವರೆಗೆ ಗೊತ್ತಾಗ್ಬೋದು ಏನಾಗಿದೆ ಏನಿಲ್ಲ ಅಂತ ಹೇಳಿ. ಭೀಮ ಹೊರಗ್ ಬಂದ್ರೆ ಮಾತ್ರ ಗೊತ್ತಾಗ್ತದೆ. ಭೀಮ ಹೊರಗ್ ಬರ್ಲಿಲ್ಲ, ಕಾಡೊಳಗೆ ಇದ್ರೆ ಅದು ಗೊತ್ತಾಗಲ್ಲ. ಪತ್ತೆ ಹಚ್ಚೋದು ಕಷ್ಟ ಅಂತೀರಾ, ತುಂಬಾ ದಟ್ಟವಾದ ಅರಣ್ಯ ಅಂತೀರಾ? ಆ ಕಾಡೊಳಗೆ ಹೋಗಂಗಿಲ್ಲ, ಆ ಕಾಡೊಳಗೆ ಹೋಗಕ್ ಸಾಧ್ಯನೇ ಇಲ್ಲ. ಒಂದೇ ದಾರಿ, ಆನೆ ಬರೋದು ಅದೇ ದಾರಿ, ಹೋಗೋದು ಅದೇ ದಾರಿ. ತಪ್ಪಿಸ್ಕೊಳಕ್ಕೆ ಎಡಬಲಕ್ಕೆ ಏನು ಓಡಕ್ ಆಗಲ್ಲ. ಅಲ್ಲಿ ಮುಳ್ಳುಗಳೇ ಹಿಡಿದು ಕೊಡ್ತವೆ ಆನೆಗೆ. ಶರ್ಟ್ಗಳಿಗೆಲ್ಲ ಅದು ಒಕ್ಕೆ ತರ ಮುಳ್ಳುಗಳು ಅಲ್ಲಿ ನಮ್ಮ ಮಲೆನಾಡಲ್ಲಿರೋದು. ಆ ಮುಳ್ಳುಗಳು ಏನಾರ ನಮ್ ಶರ್ಟ್ಗಳನ್ನ ಹಿಡಿದ್ರೆ ಒಂದು ಶರ್ಟ್ ಬಿಚ್ಚಿ ಅಲ್ಲಿ ಬಿಸಾಕ್ ಬರ್ಬೇಕು. ಇಲ್ಲ ಮಾಂಸಕ್ಕೆ ಏನಾರ ಸಿಕ್ಕಾಕಂದ್ರೆ
ಜಾಡ್ಸಿ ಎಳೆದ್ರು ಇಲ್ಲ ಓಡಿದ್ರೆ ಮಾಂಸ ಕಿತ್ಕೊಂಡು ಹೋಗ್ತದೆ ಅಂತ ಮುಳ್ಳು ಪಕ್ಕೆ ತರ ಇರೋ ಮುಳ್ಳುಗಳು ನಮ್ಮ ಮಲೆನಾಡಲ್ಲಿ ಇರೋದು ಜಾಸ್ತಿ. ಅದರಲ್ಲೂ ಆ ಭಾಗದಲ್ಲಿ ಅದು ನಮ್ಮ ವೆಸ್ಟರ್ನ್ ಘಾಟ್ ತರ ನಿತ್ಯ ಹರಿದೋರಣ ಕಾಡಲ್ಲ, ಅದು ಎಲೆ ಉದುರ ಕಾಡು. ಅಲ್ಲಿ ಈಗ ಭೀಮಿರೋ ಜಾಗದಲ್ಲಿ ಏನ ಹಬ್ಬ ಅಂದ್ರೆ 30 ಇಂಚು 40 ಇಂಚು ಒಳಗೆ ಮಳೆ ಬೀಳೋ ಜಾಗ. ಮುಳ್ಳುಗಳಿರೋ ಒಂಥರ ಎಲೆ ಉದುರ ಕಾಡುಗಳು, ಕುರ್ಚಿಲ್ ಕಾಡು ಮತ್ತೆ ಬುಷ್ ಕಾಡು, ಪೊದೆ ಕಾಡುಗಳೇ ಅಲ್ಲಿರೋದು. ನಮ್ಮ ವೆಸ್ಟರ್ನ್ ಘಾಟ್ ತರ ಕಾಡಲ್ಲ, ಭಾರಿ ಡೇಂಜರಸ್ ಕಾಡದು. ಏನ್ ಸರ್ ಹೆಸರೇನ್ ಸರ್ ಕಾಡಿನ ಹೆಸರು? ಕಬ್ಬುನ, ನಡುತೋಪು, ತಹಸೀಲ್ಬಾರೆ, ರಾಜೇಂದ್ರಪುರ ಕಾಡು, ಅವೆಲ್ಲ ಒಂದೊಂದು ಅರ್ಧ 1 ಕಿಲೋಮೀಟರ್ ಅಲ್ಲಿ ಇರೋ ಅಂತ ಕಾಡುಗಳು. ಮುಖಕ್ಕೆ ಏಟಾಗಿದ್ದಕ್ಕೆ ತುಂಬಾ ಕಾಡು ಒಳಗೆ ಹೋಗಿ ನಿಂತ್ಕೊಂಡ್ ಬಿಟ್ಟಿದ್ದಾನೆ ಅನ್ಸುತ್ತೆ ತನ್ನ ಪಾಡಿಗೆ ತಾನು ಭೀಮಾ. ಹೌದು.